ಆತ್ಮ ವೀಕ್ಷಕರೇ, ಪರ್ಫೆಕ್ಟ್ ನ್ಯೂಸ್ಗೆ ಸ್ವಾಗತ. ನಾನು BSS ನದಿ. ಏನು ಹುಕ್ಕೇರಿ ತಾಲೂಕಾ ಸಮಗ್ರ ನೀರಾವರಿಗಾಗಿ ಒಂದು ಹೋರಾಟ ನಡೀತಾ ಇತ್ತು. ಆ ಹೋರಾಟ ಇವತ್ತು ಒಂದು ತಾರ್ಕಿಕ ಹಂತಕ್ಕೆ ಬಂದು ನಿಂತಿದೆ. ಕಳೆದ 40-45 ವರ್ಷಗಳಿಂದ ಹುಕ್ಕೇರಿ ಕ್ಷೇತ್ರ ಹಿನ್ನಡೆಯಾಗಲು ಯಾರು ಕಾರಣರು ಅಂತಕ್ಕಂಥ ಚರ್ಚೆ ಒಂದ್ ಕಡೆ ಆದ್ರೆ, ಸುಮಾರು 45 ವರ್ಷಗಳಿಂದ ಈ ಕ್ಷೇತ್ರ ನೀರಾವರಿಯಲ್ಲಿ ಅಭಿವೃದ್ಧಿ ಯಾಕೆ ಕಂಡಿಲ್ಲ ಅಂತಕ್ಕಂಥ ಚರ್ಚೆ ಕೂಡ ಬೇರೆ ಬೇರೆ ಸ್ವರೂಪವನ್ನು ಪಡಿತಾ ಇದೆ. ಆದ್ರೆ ಇಲ್ಲಿ ನಾನು ಒಂದು ಜನರ ಹಿತಕ್ಕಾಗಿ ಅಥವಾ ರೈತರ ಹಿತಾಸಕ್ತಿಗೆ ಅನುಗುಣವಾಗಿ ಅಥವಾ ಸರ್ವರಿಗೂ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ, ಆದದ್ದಾಗಿ ಹೋಗಿದೆ, ಹಳೆದನ್ನ ನಾವು ನೆನೆಸ್ಕೊಂಡು ಕೂತ್ರೆ ಏನು ಪ್ರಯೋಜನ ಇಲ್ಲ. ಹೊಸದಾಗಿ ಏನ್ ಮಾಡ್ಬೇಕು ಅಂತಂದ್ರೆ, ಕೆಲವೊಂದು ಜನರ ಅಭಿಪ್ರಾಯಗಳು ಮತ್ತು ಜನರ ಮಾತುಗಳನ್ನ ಕೇಳಿದ್ದನ್ನ ವೀಕ್ಷಕರ ಮೂಲಕ ಸಂಬಂಧಪಟ್ಟಂತ ರಾಜಕಾರಣಿಗಳ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಸತೀಶ್ ಜಾರಕಿಹೊಳಿ ಸಚಿವರು ಮತ್ತು ಶಾಸಕರಾಗಿರ್ತಕ್ಕಂಥ ನಿಖಿಲ್ ಕತ್ತಿ ಅವರು ಮನಸ್ಸು ಮಾಡಿದರೆ ಹುಕ್ಕೇರಿ ತಾಲೂಕಾ ಸಮಗ್ರ ನೀರಾವರಿ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಇವರು ಮೊದಲು ಮಾಡಬೇಕಾದಂತ ಕೆಲಸ ಏನಂತಂದ್ರೆ, ತಮ್ಮ ತಮ್ಮ ರಾಜಕೀಯ ಹಿತಾಸಕ್ತಿಯನ್ನ ಪಕ್ಕಕ್ಕಿಟ್ಟು ಸಮಗ್ರ ಹುಕ್ಕೇರಿ ತಾಲೂಕಿನ ಅಭಿವೃದ್ಧಿಗಾಗಿ ಇಬ್ಬರು ಒಟ್ಟಿಗೆ ಕೈ ಜೋಡಿಸಿದರೆ ಈ ಸಮಸ್ಯೆ ಇವರಿಬ್ಬರ ಮುಂದೆ ಯಾವ ದೊಡ್ಡ ಸಮಸ್ಯೆಯೂ ಕೂಡ ಅಲ್ಲ. ಸರ್ಕಾರದ ಮಟ್ಟದಲ್ಲಿ ಆಗಲಿ ಅಥವಾ ಅವರವರ ಪಕ್ಷಗಳ ಮಟ್ಟದಲ್ಲಿ ಆಗಲಿ, ಜಾರಕಿಹೊಳಿ ಮನೆತನ ಮತ್ತು ಕತ್ತಿ ಕುಟುಂಬಕ್ಕೆ ತನ್ನದೇ ಆದಂತ ಇಮೇಜ್ ಇದೆ, ವರ್ಚಸ್ ಇದೆ, ಗೌರವ ಇದೆ. ಇವರ ಮಾತನ್ನ ಕರ್ನಾಟಕದ ಪ್ರಭಾವಿ ಯಾವುದೇ ರಾಜಕಾರಣಿ ಇದ್ರೂ ಕೂಡ ಅಲ್ಲಗಳೆಯೋದಿಲ್ಲ. ಜಾರಕಿಹೊಳಿ ಮತ್ತು ಕತ್ತಿ ಕುಟುಂಬದವರು ರಾಜಕಾರಣಕ್ಕಾಗಿ ಅವರವರಿಗೆ ಸಂಬಂಧಪಟ್ಟಂತೆ ಅವರವರ ತೀರ್ಮಾನಗಳನ್ನು ತೆಗೆದುಕೊಳ್ಳಲಿ. ಆದ್ರೆ ಜನಸಾಮಾನ್ಯರ ಹಿತಕ್ಕಾಗಿ, ರೈತರ ಹಿತಕ್ಕಾಗಿ, ಈ ಕ್ಷೇತ್ರದ ಈ ನಾಡಿನ ಜನರ ಹಿತಕ್ಕಾಗಿ ಇವರಿಬ್ಬರು ಕೈ ಜೋಡಿಸಿದ್ರೆ ಇವು ಯಾವ ಸಮಸ್ಯೆಗಳು ಕೂಡ ಅತಿ ದೊಡ್ಡ ಗಂಭೀರ ಸಮಸ್ಯೆಗಳಂತೂ ಅಲ್ವೇ ಅಲ್ಲ. ಇಲ್ಲಿ ಇಚ್ಛಾಶಕ್ತಿಯ ಕೊರತೆ ಒಂದ್ ಕಡೆಯಾಗಿ ಕಂಡು ಬಂದ್ರೆ, ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಒಂದು ಕಡೆಗೆ ಕೆಲಸ ಮಾಡುವ ಇಚ್ಛಾಶಕ್ತಿಯ ಕೊರತೆ ಒಂದ್ ಕಡೆ ಆದ್ರೆ, ಇನ್ನೊಂದು ಯಾವ ರೀತಿಯಾಗಿ ಹೋಗ್ತಾ ಇದೆ ಅಂತಂದ್ರೆ, ನಾನ್ಯಾಕೆ ಆ ನಾಯಕನ ಹತ್ರ ಹೋಗಿ ನನ್ನ ಕ್ಷೇತ್ರದ ಅಭಿವೃದ್ಧಿ ಸಲುವಾಗಿ ಅವರ ಕೈಕಾಲು ಹಿಡಲಿ ಅಂತಕ್ಕಂಥ ಒಂದು ಮನಸ್ಥಿತಿಯಿಂದ ಹೊರಗೆ ಬಂದ್ರೆ ಖಂಡಿತವಾಗಿಯೂ ಹುಕ್ಕೇರಿ ತಾಲೂಕು ಅಷ್ಟೇ ಅಲ್ಲ, ಜಿಲ್ಲೆಯ ಅಷ್ಟು ವಿಧಾನಸಭಾ ಮತಕ್ಷೇತ್ರಗಳು ಅಥವಾ ಅಷ್ಟು ತಾಲೂಕುಗಳು ಅಭಿವೃದ್ಧಿ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಯಾಕೆಂದ್ರೆ ರಾಜ್ಯ ರಾಜಕಾರಣದಲ್ಲಿ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಎಲ್ಲಾ ರೀತಿಯಿಂದಲೂ ಅಥವಾ ಎಲ್ಲ ನಾಯಕರಿಂದಲೂ ಎಲ್ಲ ಪಕ್ಷಗಳಿಂದಲೂ ಒಂದು ತುಂಬಾ ಗೌರವವನ್ನ ಸಂಪಾದಿಸತಕ್ಕಂತ ವ್ಯಕ್ತಿ. ಹಾಗೆ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಇವತ್ತಿಗೂ ಕೂಡ ಆಶ್ವಾಸನೆ, ಸುಳ್ಳು ಭರವಸೆಗಳನ್ನ ಕೊಡೋದಿಲ್ಲ. ಮಾತು ಕೊಟ್ರೆ ಮಾಡಿ ತೋರಿಸುವ ಹಠಮಾರಿತನವನ್ನ ಸತೀಶ್ ಜಾರಕಿಹೊಳಿ ಹೊಂದಿರೋದ್ರಿಂದ ಖಂಡಿತವಾಗಿಯೂ ಅವರು ಸರ್ಕಾರದ ಮಟ್ಟದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದರೆ ಈ ಕ್ಷೇತ್ರ ನಂದನವನ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಬಗ್ಗೆ ನಾವು ವಿಚಾರ ಮಾಡಿದಾಗ, ಅತ್ಯಂತ ಹಿಂದುಳಿದ ಯಮಕನಮರಡಿ ಮತಕ್ಷೇತ್ರ ಇವತ್ತು ಯಾವ ರೀತಿಯಾಗಿದೆ ಅಂತಂದ್ರೆ, ರಾಜಕೀಯವಾಗಿ ವಿರೋಧಿಸುವವರನ್ನ ಹೊರತುಪಡಿಸಿದರೆ ಇವತ್ತಿಗೂ ಸತೀಶ್ ಜಾರಕಿಹೊಳಿ ಅವರನ್ನ ಯಮಕನಮರಡಿ ಮತಕ್ಷೇತ್ರದಲ್ಲಿ ದೇವರ ಸ್ವರೂಪದಲ್ಲಿ ಕಾಣ್ತಾರೆ. ಗೋಕಾಕದಲ್ಲೂ ಅದೇ ರೀತಿಯಾಗಿ ನೋಡ್ತಾರೆ, ಅರವಾವಿಯಲ್ಲೂ ನೋಡ್ತಾರೆ, ಸೌದತ್ತಿಯಲ್ಲೂ ನೋಡ್ತಾರೆ. ಎಲ್ಲಿ ಜಿದ್ದಾಜಿದ್ದಿಯ ರಾಜಕಾರಣ ನಡೀತಾ ಇದೆ, ಎರಡು ಕುಟುಂಬಗಳ ಸ್ವಯಂ ಪ್ರತಿಷ್ಠೆಗಾಗಿ ಏನು ಹೋರಾಟ ನಡೀತಾ ಇದೆ, ಇಲ್ಲಿ ಮಾತ್ರ ಟೀಕೆ ಟಿಪ್ಪಣಿಗಳು ಜೋರಾಗ್ತಾ ಇದೆ. ಇಲ್ಲಿ ಜನರ ಧ್ವನಿಯಾಗಿ ಏನು ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ, ಇಬ್ಬರಿಗೂ ನಾಯಕರಿಗೂ ನಾವು ಸಲಹೆ ಕೊಡುವಷ್ಟು ದೊಡ್ಡವರಲ್ಲ. ಆದ್ರೆ ಜನ ಏನು ಮಾತನಾಡ್ತಾ ಇದ್ದಾರೆ ಅದನ್ನೋದನ್ನ ಈ ನಾಯಕರ ಗಮನಕ್ಕೆ ತರ್ತೀವಿ. ಈ ಕ್ಷೇತ್ರದ ಹಿತಾಸಕ್ತಿಯನ್ನ ದೃಷ್ಟಿಯಲ್ಲಿಟ್ಕೊಂಡು ಈ ತಾಲೂಕಿನ ಅಭಿವೃದ್ಧಿಗಾಗಿ, ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬಗಳು ವೈಯಕ್ತಿಕ ರಾಜಕೀಯ ದ್ವೇಷ, ಹಗೆತನವನ್ನ ಬಿಟ್ಟು ನಾವು ಅಭಿವೃದ್ಧಿ ಮಾಡಿ ರಾಜ್ಯಕ್ಕೆ ಮಾದರಿ ಆಗೋಣ ಅಂತಕ್ಕಂಥ ತೀರ್ಮಾನ ಏನಾದ್ರೂ ತೆಗೆದುಕೊಂಡ್ರೆ ಖಂಡಿತವಾಗಿಯೂ ಕತ್ತಿ ಕುಟುಂಬ ಮತ್ತು ಜಾರಕಿಹೊಳಿ ಕುಟುಂಬವನ್ನ ಈ ಕ್ಷೇತ್ರದ ಜಿಲ್ಲೆಯ ಜನ ದೇವರಂತೆ ಪೂಜಿಸ್ತಾರೆ ಅನ್ನೋದನ್ನ ಈ ಇಬ್ಬರು ನಾಯಕರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ನೀವು ರಾಜಕೀಯ ಪ್ರತಿಷ್ಠೆಯ ಸಲುವಾಗಿ ನಿಮ್ಮ ಮಧ್ಯದಲ್ಲಿ ದ್ವೇಷವನ್ನ ಸಾಧಿಸಿಕೊಳ್ಳುವುದರ ಮೂಲಕವಾಗಿ ಅಭಿವೃದ್ಧಿಗೆ ಹಿನ್ನಡೆಯಾಗುವ ರೀತಿಯಲ್ಲಿ ದಯವಿಟ್ಟು ತಾವು ವರ್ತನೆಯನ್ನ ಮಾಡಬೇಡಿ. ಯಾವುದೋ ಹೋರಾಟಗಾರ ಬಂದು ರಸ್ತೆ ಪಕ್ಕದಲ್ಲಿ ಕೂತ್ಕೊಂಡು ನಿಮ್ಮನ್ನ ಹಿಗ್ಗಾಮುಗ್ಗ ಬಯಸಿಕೊಳ್ಳುವುದರ ಮೂಲಕ ಹೀನಾಯಮಾನವಾಗಿ ಟೀಕಿಸಿಕೊಳ್ಳುಕೊಂಡು ನಿಮ್ಮ ಮನೆತನಗಳ ಗೌರವವನ್ನು ಬೀದಿ ಪಾಲು ಆಗುವುದಕ್ಕಿಂತ ಮುಂಚೆ ನೀವೇ ಒಂದು ಗಟ್ಟಿ ತೀರ್ಮಾನವನ್ನು ತೆಗೆದುಕೊಳ್ಳುವುದರ ಮೂಲಕ ಈ ನಾಡಿಗೆ ನಿಮ್ಮಿಬ್ಬರ ಶಕ್ತಿ ಏನು ಅನ್ನೋದನ್ನ ತೋರಿಸುವಂತ ಅವಕಾಶ ಬಂದಿದೆ. ಅಭಿವೃದ್ಧಿ ವಿಷಯದಲ್ಲಿ ದಯವಿಟ್ಟು ತಾವಿಬ್ಬರು ಸಹೋದರರಂತೆ ಅಥವಾ ಎರಡೂ ಕೂಡ ಹಳೆ ಏನ್ ನಿಮ್ಮ ಸಂಬಂಧ ಇತ್ತು, ಜಾರಕಿಹೊಳಿ ಮತ್ತು ಕತ್ತಿ ಕುಟುಂಬದ್ದು ಒಟ್ಟಿಗೆ ಹೋಗುವುದರ ಮೂಲಕ ಈ ಕ್ಷೇತ್ರ, ಈ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡ್ತೀರಿ ಅಂತಕ್ಕಂಥ ಇಚ್ಛಾಶಕ್ತಿಯನ್ನ ಜನ ಹೊಂದಿದ್ದಾರೆ. ದಯವಿಟ್ಟು ಜನರ ಆಶೋತ್ತರಗಳಿಗೆ ನೀವು ಕೂಡ ಕಡೆಗಣನೆ ಮಾಡದೆ ಜನರ ಸಲಹೆ ಸಹಕಾರಗಳನ್ನ ತೆಗೆದುಕೊಳ್ಳುವುದರ ಮೂಲಕ ನಿಮ್ಮ ರಾಜಕೀಯ ಏನು ಪ್ರಬುದ್ಧತೆ, ಇಚ್ಛಾಶಕ್ತಿ ಅಥವಾ ಕೆಲಸ ಮಾಡುವ ಒಂದು ತಾಕತ್ತಿದೆ, ಆ ತಾಕತ್ತು ಅಭಿವೃದ್ಧಿ ರೂಪದಲ್ಲಿ ಬಂದ್ರೆ ಖಂಡಿತವಾಗಿಯೂ ಜನ ನಿಮ್ಮನ್ನ ಈಗಾಗಲೇ ನಾನು ಹೇಳಿದೆ ಭಗವಂತನ ಸ್ಥಾನದಲ್ಲಿಟ್ಟು ಪೂಜೆಯನ್ನ ಮಾಡ್ತಾರೆ. ನೊಂದವರ ಧ್ವನಿಯಾಗಿ ಜನಪರ ಚಿಂತನೆಯನ್ನ ಇಟ್ಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ರಿ ಅಂತ ನಾವು ಇಲ್ಲಿ ಆಶಿಸ್ತಾ ಇದ್ದೀವಿ. ಜನರು ಕೂಡ ಬಹುಶಃ
ಪ್ರಥಮ ಬಾರಿಗೆ ಜಾಗೃತರಾಗಿ ಏನು ತಮ್ಮ ಅಭಿವೃದ್ಧಿಗಳು ಆಗಬೇಕು, ಕೆಲಸಗಳು ಆಗಬೇಕು ಅಂತಕ್ಕಂಥ ಒತ್ತಾಯವನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಅಥವಾ ಶಾಸಕರಿಗೆ ಅಥವಾ ಸರ್ಕಾರದ ಮಟ್ಟದಲ್ಲಿ ಏನು ಧ್ವನಿ ಎತ್ತಿ ಹೋರಾಟ ಮಾಡಿದ್ರೆ ಇವಾಗ ನಿಮಗೆ ಒಂದು ಅಭಿವೃದ್ಧಿಯ ಬಗ್ಗೆ ಒಂದು ಚಿಂತನೆ ಮೂಡಿದೆ ಅಂತ ನಾವು ಕೂಡ ಇಲ್ಲಿ ಭಾವಿಸ್ತೀವಿ. ಅನವಶ್ಯಕವಾಗಿ ರಾಜಕೀಯ ನಾಯಕರ ಭಾಷಣಗಳಿಗೆ ಮರಳಾಗಿ ಅಥವಾ ಶೋಕಿಲಾಲ್ಗಳ ಸುತ್ತ ಗಿರಿಕಿ ಹೊಡೆಯೋದಕ್ಕಿಂತ ನಿಮ್ಮ ಕ್ಷೇತ್ರ, ನಿಮ್ಮ ವೈಯಕ್ತಿಕ ಬದುಕಿನ ಅಭಿವೃದ್ಧಿಯತ್ತ ಯಾರು ಗಮನವನ್ನ ಕೊಡ್ತಾರೆ ಅವರಿಗೆ ನೀವು ಮನೆ ಹಾಕುವುದರ ಮೂಲಕವಾಗಿ ಅವರನ್ನ ಸಪೋರ್ಟ್ ಮಾಡಿ ಹೊರತಾಗಿ ಉಡಾಪಿ ಉತ್ತರವನ್ನು ಕೊಡುವುದರ ಮೂಲಕ, ಹಾರಿಕೆ ಉತ್ತರವನ್ನು ಕೊಡುವುದರ ಮೂಲಕ ರಾಜಾರೋಷವಾಗಿ ರಾಜನಂತೆ ಅನವಶ್ಯಕವಾಗಿ ಮೆರೆದಾಡುವ ನಾಯಕರಿಂದ ದೂರ ಇದ್ದು ಜನಪರ ಚಿಂತನೆ ಉಳ್ತಕ್ಕಂಥ ನಾಯಕರ ಜೊತೆ ಗುರುತಿಸಿಕೊಡ್ರಿ ಅಂತ ಆಶಿಸ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ದೇವರು ತಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ.